ವೆಲ್ಕಮ್ ಬ್ಯಾಕ್ ಟು ಯೋಗ ಸಂದೀಪ್ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಚಾನಲ್. ನಾನು ಯೋಗ ಮಾಸ್ಟರ್ ಸಂದೀಪ್ MN. ಜೊತೆಗೆ ಅಷ್ಟಾಂಗ ಯೋಗದ ವಿಡಿಯೋ ಸರಣಿಗಳು ನಿಮಗೆ ಪ್ರೀತಿಯ ಸ್ವಾಗತ. ಅಷ್ಟಾಂಗ ಯೋಗದ ಸರಣಿಯಲ್ಲಿ ನಾವು ಈಗಾಗಲೇ ಯಮ, ನಿಯಮ, ಆಸನ ಮತ್ತು ಪ್ರಾಣಾಯಾಮವನ್ನು ನೋಡಿದ್ದೇವೆ. ಇವೆಲ್ಲವೂ ಯೋಗದ ಹೊರಗಿನ ಹಂತಗಳು, ಅಂದರೆ ಬಹಿರಂಗ ಯೋಗ ಅಂತ ಕರಿತೀವಿ. ಇವತ್ತು ನಾವು ಅಷ್ಟಾಂಗ ಯೋಗದ ಅತ್ಯಂತ ಪ್ರಮುಖವಾದ 5ನೇ ಮೆಟ್ಟಿಲಾದ ಪ್ರತ್ಯಾಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಬಹಳಷ್ಟು ಜನ ಯೋಗ ಅಂದರೆ ಕೇವಲ ಆಸನ ಮತ್ತು ಉಸಿರಾಟ ಅಂದುಕೊಳ್ಳುತ್ತಾರೆ. ಆದರೆ ನಿಜವಾದ ಯೋಗ ಶುರುವಾಗುವುದೇ ಇಲ್ಲಿಂದ. ನಮಗೆ ಕೋಪ, ಆಸೆ, ಚಂಚಲತೆ ಯಾಕೆ ಬರುತ್ತೆ? ಯಾಕೆ ನಮಗೆ ಒಂದು ಕಡೆ ಕುಳಿತು ಧ್ಯಾನ ಮಾಡಲು ಸಾಧ್ಯವಾಗುವುದಿಲ್ಲ? ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ನಮ್ಮ ಇಂದ್ರಿಯಗಳು ಹೊರಗಿನ ಪ್ರಪಂಚದ ಕಡೆಗೆ ಓಡುತ್ತಿರುವುದು ಇದಕ್ಕೆ ಮುಖ್ಯ ಕಾರಣ. ಈ ಓಡುವ ಕುದುರೆಗಳನ್ನು ತಡೆದು ಒಳಗೆ ತಿರುಗಿಸುವುದೇ ಪ್ರತ್ಯಾಹಾರ. ಇವತ್ತಿನ ವಿಡಿಯೋದಲ್ಲಿ ಇದರ ಅಸಲಿ ಆಶಯವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹಾಗಿದ್ದರೆ ಪ್ರತ್ಯಾಹಾರ ಅಂದರೆ ಏನು ಎನ್ನುವುದನ್ನು ನೋಡೋದಾದರೆ ಪದಗಳ ಅರ್ಥವನ್ನು ಕೇಳ್ತಾ ಹೋಗಿ. ಪ್ರತಿ ಅಂದರೆ ವಿರುದ್ಧವಾಗಿ ಅಥವಾ ಹಿಂದಕ್ಕೆ ತೆಗೆದುಕೊಳ್ಳುವುದು ಎಂದರ್ಥ. ಆಹಾರ ಅಂದರೆ ಒಳಗೆ ತೆಗೆದುಕೊಳ್ಳುವುದು. ಇಲ್ಲಿ ಆಹಾರ ಅಂದರೆ ಕೇವಲ ಊಟವಲ್ಲ, ಕಣ್ಣು, ಕಿವಿ, ಮೂಗುಗಳ ಮೂಲಕ ನಾವು ಹೊರಗಿನ ಪ್ರಪಂಚದಿಂದ ಪಡೆಯುವ ಪ್ರತಿಯೊಂದು ಮಾಹಿತಿಯು ಆಹಾರ ಆಗಿರುತ್ತೆ. ಇದನ್ನು ಸರಳ ಅರ್ಥದಲ್ಲಿ ನೋಡೋದಾದರೆ ಹೊರಗಿನ ಪ್ರಪಂಚದ ಕಡೆಗೆ ಹರಿಯುತ್ತಿರುವ ನಮ್ಮ ಇಂದ್ರಿಯಗಳ ಗಮನವನ್ನು ತಡೆದು ಅದನ್ನು ನಮ್ಮ ಒಳಗಿನ ಕಡೆಗೆ ತಿರುಗಿಸುವುದೇ ಪ್ರತ್ಯಾಹಾರ ಅಂತ. ಒಂದು ಉದಾಹರಣೆ ನೋಡೋದಾದರೆ, ಒಂದು ಆಮೆ ಹೇಗೆ ಅಪಾಯ ಬಂದಾಗ ತನ್ನ ಕೈ, ಕಾಲುಗಳು, ತಲೆಯನ್ನು ಚಿಪ್ಪಿನ ಒಳಗೆ ತೆಗೆದುಕೊಳ್ಳುತ್ತದೆಯೋ ಹಾಗೆ ಒಬ್ಬ ಯೋಗಿಯೂ ಸಹ ಹೊರಗಿನ ಶಬ್ದ, ದೃಶ್ಯಗಳಿಂದ ತನ್ನ ಗಮನವನ್ನು ತನ್ನೊಳಗೆ ಎಳೆದುಕೊಳ್ಳುತ್ತಾನೆ. ಅದುವೇ ಪ್ರತ್ಯಾಹಾರ ಅಂತ ಕರೀತೇವೆ. ಹಾಗಿದ್ದರೆ ಇದನ್ನು ಪತಂಜಲಿ ಮುನಿಗಳು ತಮ್ಮ ಸೂತ್ರದ ಮೂಲಕ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೂತ್ರವನ್ನು ಕೇಳಿ. ಸ್ವವಿಷಯ ಸಂಪ್ರಯೋಗೆ ಚಿತ್ತ ಸ್ವರೂಪಾನುಕಾರ ಇವೇಂದ್ರಿಯಾಂ ಪ್ರತ್ಯಾಹಾರ ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ, ಇಂದ್ರಿಯಗಳು ತಮ್ಮ ಹೊರಗಿನ ವಿಷಯಗಳಂದರೆ ನೋಡುವುದು, ಕೇಳುವುದು, ಆಸ್ವಾದಿಸುವುದು, ಸಂಪರ್ಕವನ್ನು ಕಳೆದುಕೊಂಡು ಮನಸ್ಸಿನ ಸ್ವರೂಪವನ್ನೇ ಕಳೆದುಕೊಳ್ಳುವುದೇ ಪ್ರತ್ಯಾಹಾರ ಅಂತ. ಇದರ ವಿವರಣೆಯನ್ನು ನೋಡ್ತಾ ಹೋಗಿ. ಸಾಮಾನ್ಯವಾಗಿ ಮನಸ್ಸು ಎಲ್ಲೋ ಇದ್ದರೆ ನಮ್ಮ ಕಣ್ಣಿಗೆ ಎದುರಾಗುವ ವಸ್ತುವು ಸಹ ನಮಗೇನಾಗೋದಿಲ್ಲ, ಕಾಣೋದಿಲ್ಲ. ಯಾರೋ ಕರೆದರೂ ಸರಿಯಾಗಿ ಕೇಳಿಸುವುದಿಲ್ಲ. ಅಂದರೆ ಇಂದ್ರಿಯಗಳು ಮನಸ್ಸಿನ ಮಾತು ಕೇಳಲು ಶುರು ಮಾಡುವ ಸ್ಥಿತಿಯೇ ಪ್ರತ್ಯಾಹಾರ ಅಂತ ಕರಿತೀವಿ. ಹಾಗಿದ್ದರೆ ಪ್ರತ್ಯಾಹಾರದ ಮಹತ್ವ ಮತ್ತು ಲಾಭವನ್ನು ನೋಡೋಣ. ಪ್ರತ್ಯಾಹಾರ ಸಿದ್ಧಿಯಾದಾಗ ಇಂದ್ರಿಯಗಳ ಮೇಲೆ ನಮಗೆ ಪರಮ ನಿಯಂತ್ರಣ ಸಿಗುತ್ತದೆ. ಮತ್ತು ಇದನ್ನು ದೈನಂದಿನ ಜೀವನಕ್ಕೆ ಯಾವ ರೀತಿ ಲಿಂಕ್ ಮಾಡ್ತೀವಿ ಅಂತ ನೋಡೋದಾದರೆ, ಇಂದಿನ ಸೋಷಿಯಲ್ ಮೀಡಿಯಾ, ಮೊಬೈಲ್ ಜಗತ್ತಿನಲ್ಲಿ ನಮ್ಮ ಗಮನ ಸದಾ ಹೊರಗಡೆ ಇರುತ್ತದೆ. ಪ್ರತ್ಯಾಹಾರದ ಅಭ್ಯಾಸದಿಂದ ನಮಗೆ ಬೇಡದ ವಿಷಯಗಳಿಂದ ನಮ್ಮ ಗಮನವನ್ನು ತಕ್ಷಣವೇ ಬೇರೆಡೆಗೆ ತಿರುಗಿಸುವ ಅದ್ಭುತ ಶಕ್ತಿ ಸಿಗುತ್ತದೆ. ಇದು ವಿದ್ಯಾರ್ಥಿಗಳಿಗೆ ಮತ್ತು ಕೆಲಸ ಮಾಡುವವರಿಗೆ ಏಕಾಗ್ರತೆ ಹೆಚ್ಚಿಸಲು ರಾಮಬಾಣ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಇಲ್ಲಿಂದ ಅಂತರಂಗ ಯೋಗ ಸ್ಟಾರ್ಟ್ ಆಗುತ್ತೆ ಅಂತ. ಹಾಗಿದ್ದರೆ ಬಹಿರಂಗ ಯೋಗ ಮತ್ತು ಅಂತರಂಗದ ಯೋಗದ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಅಷ್ಟಾಂಗ ಯೋಗದ ಮೊದಲು 4 ಹಂತಗಳು: ಯಮ, ನಿಯಮ, ಆಸನ, ಪ್ರಾಣಾಯಾಮ. ಶರೀರ ಮತ್ತು ಉಸಿರನ್ನು ಸರಿಪಡಿಸುವು. ಮುಂದಿನ 3 ಹಂತಗಳು ಧಾರಣ, ಧ್ಯಾನ, ಸಮಾಧಿ. ಸಂಪೂರ್ಣ ಮನಸ್ಸಿಗೆ ಸಂಬಂಧಿಸಿದ್ದು. ಈ 2 ಭಾಗಗಳನ್ನು ಜೋಡಿಸುವ ಒಂದು ಮಹತ್ವದ ಸೇತುವೆ ಅಂದರೆ ಅದೇ ಪ್ರತ್ಯಾಹಾರ. ಪ್ರತ್ಯಾಹಾರ ಮಾಡದೆ ಯಾರೂ ಧ್ಯಾನ ಮಾಡಲು ಸಾಧ್ಯವಿಲ್ಲ. ಹಾಗಿದ್ದರೆ ಪ್ರತ್ಯಾಹಾರವನ್ನು ಪ್ರಾಯೋಗಿಕವಾಗಿ ಮಾಡುವುದು ಹೇಗೆ ಎನ್ನುವುದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಾಹಿತಿಯ ಉಪವಾಸ ಅಂತ ಕರಿತೀವಿ, ಅಂದರೆ ಇನ್ಫಾರ್ಮೇಷನ್ ಡಿಟಾಕ್ಸ್ ಅಂತ. ದಿನದಲ್ಲಿ 1 ಗಂಟೆ ಮೊಬೈಲ್, ಟಿವಿ ನೋಡದೆ ಕಣ್ಣು ಮತ್ತು ಕಿವಿಗಳಿಗೆ ವಿಶ್ರಾಂತಿ ಕೊಡುವುದು. 2ನೇದು ಸಾಕ್ಷಿ ಭಾವ ಅಂತ, ಅಬ್ಸರ್ವೇಷನ್. ಕಣ್ಣು ಮುಚ್ಚಿ ಕುಳಿತಾಗ ಹೊರಗಿನ ಶಬ್ದಗಳು ಕೇಳಿಸಿದರೆ ಅವುಗಳ ಬಗ್ಗೆ ಯೋಚಿಸದೆ ಕೇವಲ ಒಂದು ಸಾಕ್ಷಿಯಾಗಿ ಸುಮ್ಮನಿರುವುದೇ ಏನಾಗಿರುತ್ತದೆ, ಅಬ್ಸರ್ವೇಷನ್ ಆಗಿರುತ್ತದೆ. ಮುಂದಿನದಾಗಿ ನಾವು ಅಂತರ್ಮುಖಿಯಾಗುವುದು ಅಂತ, 3ನೇ ಹಂತ. ದಿನಕ್ಕೆ 10 ನಿಮಿಷ ಕಣ್ಣು ಮುಚ್ಚಿ ಹೊರಗಿನ ಪ್ರಪಂಚವನ್ನು ಮರೆತು ನಿಮ್ಮ ಉಸಿರಾಟ ಅಥವಾ ಒಳಗಿನ ಶಾಂತತೆಯನ್ನು ಗಮನಿಸುವುದು. ನೋಡಿದ್ರಲ್ಲ, ಇದನ್ನು ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಪ್ರತ್ಯಾಹಾರ ಅಂದರೆ ಹೊರಗಿನ ಪ್ರಪಂಚದಿಂದ ಓಡಿ ಹೋಗುವುದಲ್ಲ, ಬದಲಾಗಿ ನಮ್ಮ ಇಂದ್ರಿಯಗಳ ಮೇಲೆ ನಾವೇ ರಾಜನಾಗುವುದು ಅಂತ ಇದರ ಅರ್ಥ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಯೋಗ ಸಂದೀಪ್ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ಫೇಸ್ಬುಕ್ಕಲ್ಲಿ ನೋಡೋರು ನಮ್ಮನ್ನು ಫಾಲೋ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ಹಂತದಲ್ಲಿ ನಾವು ನೋಡೋಣ ಧಾರಣದ ಬಗ್ಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ